ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ರಾಲ್ಸನ್ ಮಿಷಿನ್ ನೋಡಿ. ನಾನು ಸ್ಟಿಚ್ ಮಾಡ್ತಿದ್ದಂಗೆ ನೀಡಲ್ ನೀಡಲ್ ಕಟ್ಟಾಗಿ ಈ ಥರ ಇದು ಎಂತ ಇದು ನೀಡಲ್ ಕಟ್ಟಾಗಿ ಬಾಬಿನ್ ಹಾಕ್ತೀವಲ್ಲ ನೋಡಿ, ಅದು ಫುಲ್ಲು ಇದಾಗ್ಬಿಟ್ಟಿತ್ತು, ಫುಲ್ ಲೂಸಾಗಿ. ಮತ್ತು ನೀಡಲ್ ಹಾಕಿ ಸ್ಟಿಚ್ ಮಾಡೋಕ್ಕೆ ಕೂಡ ನೀಡಲ್ ಕಟ್ಟಾಗ್ತಾಯಿತ್ತು. ಸೆಟಲ್ ತಿರ್ಕೊಂಡ್ಬಿಟ್ಟಿರುತ್ತೆ ನೋಡಿ. ಯಾವ ಥರ ಸರಿ ಮಾಡೋದು ಅಂತ ನಾನೇ ಸರಿ ಮಾಡಿಕೊಂಡೆ. ಈ ಥರ ಮಿಷಿನ್ ಮೇಲೆ ತಗೊಂಡು ಇದು ನೋಡಿ, ಬಾಬಿನ್ ಫುಲ್ ಎಲ್ಲ ರೊಟೇಟ್ ಆಗ್ತಾಯಿದೆ. ಬಾಬಿನ್ ತೆಗಿಯೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಇದು ಮೇಲೆ ಸ್ಕ್ರೂ ಇದೆಯಲ್ಲ, ಈಗ ನಾನು ಬಿಚ್ತಾ ಇದ್ನಲ್ಲ, ಅದು ಬಿಚ್ಚಬಾರ್ದು ನೋಡಿ. ನಾನು ಮಿಸ್ಸಾಗಿ ಮರ್ತುಬಿಟ್ಟು ಅದನ್ನ ಬಿಚ್ತಾ ಇದ್ದೆ, ಅದು ಬಿಚ್ಚಬಾರ್ದು. ಟೈಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮೇಲೆ ಒಂದು ದಪ್ಪ ಸ್ಕ್ರೂ ಕೊಟ್ಟಿರ್ತಾರೆ, ಅದನ್ನ ಮಾತ್ರ ಬಿಚ್ಕೋಬೇಕು ನೋಡಿ. ಅದ್ರ ಪಕ್ಕ ಕೆಳಗೆ ಇರುತ್ತಲ್ಲ, ಅದನ್ನು ಬಿಚ್ಚಕ್ಕೆ ಹೋಗಬಾರ್ದು. ಅದನ್ನು ಟೈಟ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಲೂಸ್ ಮಾಡಿದ್ನಲ್ಲ, ಹಾಗೆ ಟೈಟ್ ಮಾಡಿಕೊಂಡು ಆ ಬಾಬಿನ್ ತೆಕ್ಕೊಂಡು ಟೈಟ್ ಮಾಡಿ ಈಗ ಬಾಬಿನ್ ತಗೋತಾ ಇದ್ದೀನಿ ನೋಡಿ. ರಾಲ್ಸನ್ ಮಿಷಿನಲ್ಲಿ ವರ್ಕ್ ಮಾಡ್ಬೇಕಾದ್ರೆ ತುಂಬ ಜನಕ್ಕೆ ಇದೇ ಥರ ಪ್ರಾಬ್ಲಮ್ ಬಂದಿರುತ್ತೆ. ಅಂದರೆ ಬಿಗಿನರ್ಸ್ಗಾದರೂ ಅಷ್ಟೇ, ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ನೀಡಲ್ಲೆಲ್ಲ ಕಟ್ಟಾಗುತ್ತೆ, ಮತ್ತು ಸೆಟಲ್ಗೆ ನೀಡಲ್ ಟಚ್ ಆಗೋದು ಆ ಥರ ಎಲ್ಲ ಆಗ್ತಾ ಇರ್ತದೆ. ಅದು ಈ ಮಿಷಿನಲ್ಲಿ ಕಾಮನ್ ಪ್ರಾಬ್ಲಮ್ ಇದೇನೆ, ನೀಡಲ್ ಕಟ್ಟಾಗೋದು, ಸೆಟಲ್ ಟಚ್ ಆಗೋದು, ಸೂಜಿ ಎಲ್ಲ ಆ ಥರ ನೋಡಿ. ಯಾವ ರೀತಿ ನಾವೇ ಸರಿ ಮಾಡ್ಕೊಳ್ಳೋದು ಅಂದರೆ, ಪದೇ ಪದೇ ನಾವು ಈಗ ವರ್ಕ್ ಮಾಡ್ತಾ ಇರ್ತೀವಿ. ಮತ್ತು ಇದರಲ್ಲಿ ಹೀಗಾದರೆ ಹತ್ತಿರ ಅಲ್ಲೇ ಒಂದೇ ಏರಿಯಾ ಆದರೆ, ಸಿಟಿ ಆದರೆ ಅಲ್ಲೇ ಆದರೆ, ಅಕ್ಕಪಕ್ಕ ಆದರೆ ಹೋಗಿ ಸರಿ ಮಾಡಿಸ್ಕೊಂಡು ಬರ್ಬೋದು, ಏನೊಂದು ಹಾಫ್ ಆನ್ ಅವರ್ ಟೈಮಲ್ಲಿ. ಆದರೆ ನಾವು ಹಳ್ಳಿಲಿರೋರಾದರೆ ಸಿಟಿಗೆ ಹೋಗೋದಾದ್ರೆ ಒಂದಿನ ಬೇಕು. ರಿಪೇರಿ ಆಗಿದ ತಕ್ಷಣ ಹೋಗೋಕ್ಕಾಗಲ್ಲ, ನೆಕ್ಸ್ಟ್ ಡೇ ಹೋಗಬೇಕು. ಅಲ್ಲಿ ಇವತ್ತು ಆಗಲೇ ಮಾಡಿಕೊಟ್ರೆ ಓಕೆ, ನಾಳೆ ಬನ್ನಿ ಅಂತ ಅಂತಾರೆ. ಆದರೆ ನಮಗೆ ಎಷ್ಟು ಕೆಲಸ ವೇಸ್ಟು, ಟೈಮ್ ವೇಸ್ಟು, ಹಂಗೆಲ್ಲ ಆಗುತ್ತೆ ನೋಡಿ. ನಾವೇ ಈ ರೀತಿ ಸರಿ ಮಾಡ್ಕೋಬೋದು. ಅದೇ ಒಂದೇ ಒಂದು ಪಾಯಿಂಟಲ್ಲಿ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ಳೋದಿರುತ್ತೆ. ಈ ಥರ ಸ್ಕ್ರೂ ಇದೆ ನೋಡಿ, ಅದೆಲ್ಲ ಆಚೆಗೆ 3 ಸ್ಕ್ರೂ ಕೊಟ್ಟಿರ್ತಾರೆ. ಅದನ್ನು ಸ್ವಲ್ಪ ಫುಲ್ ಬಿಚ್ಚಕ್ಕೆ ಹೋಗಬಾರ್ದು. ಸ್ಕ್ರೂ ಸ್ವಲ್ಪ ಲೂಸ್ ಮಾಡಿಕೊಂಡು ನಾವು ಕೈಯಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ. ಇವಾಗ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಇದನ್ನು ನಂಬರ್ 5ಅಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು. 0ಅಲ್ಲಿರುತ್ತೆ ನೋಡಿ. 0ಇಂದ ನಂಬರ್ ಲಾಸ್ಟ್ 5ಅಲ್ಲಿ ಈ ಥರ ಇಟ್ಕೊಂಡು ನಾನು ನೀಡಲ್ ಕಟ್ಟಾಗಿತ್ತು, ನಾನು ನೀಡಲ್ ಬೇರೆದು ಹಾಕ್ಕೊಂಡಿದ್ದೀನಿ. ನಾನು ಸ್ಕ್ರೂ ನೀಡಲ್ ಬಾಬಿನ್ ಕೇಸ್ ತೆಗಿಬೇಕಲ್ಲ, ಅದು ನಾನು ಬಿತ್ತೆ ನೋಡಿ. ಅದನ್ನು ಪುನಃ ನಾನು ಸೇರಿಸ್ಕೊಂಡೆ, ಹಾಗೆ ಹಾಕ್ಕೊಂಡೆ. ಬಾಬಿನ್ ತೆಗೆದ್ಮೇಲೆ ಅದನ್ನ ವಿಡಿಯೋ ಸ್ಕಿಪ್ ಮಾಡಿದ್ದೀನಿ. ಅದನ್ನ ಸೇರಿಸ್ಕೊಂಡು ಈ ಥರ ಕೈಯಲ್ಲಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ನೋಡಿ. ಈ ನೀಡಲ್ ನೋಡ್ಕೋಬೇಕು, ನೀಡಲ್ ಯಾವ ರೀತಿ ಹೋಗ್ತಾ ಇದೆ ಅಂತ. ನೀವು ಕೈಯಲ್ಲೇ ಹಿಂಗೆ ತಿರುಗಿಸ್ಕೊತಾ ಇರಬೇಕು. ಆ ಕಡೆ ಚಕ್ರನ ಕೈಯಲ್ಲಿ ತಿರುಗಿಸ್ಕೊಂಡು ಈ ಕೆಳಗಡೆ ಕೈಯಲ್ಲಿ ಈ ಥರ ಬಾಬಿನ್ ಕೇಸ್ ಹಾಕ್ತೀವಲ್ಲ, ಅದು ಸೆಟಲ್ನ ತಿರುಗಿಸ್ಕೊತಾ ಇರಬೇಕು ಕೈಯಲ್ಲೇ. ಅಲ್ಲಿ ಶಾರ್ಪಾಗಿ ಒಂದು ಬ್ಲೇಡ್ ರೀತಿ ಇರುತ್ತೆ ನೋಡಿ. ಆ ಬ್ಲೇಡ್ ಪಕ್ಕಕ್ಕೆ ಸೂಜಿ ನೀಡಲ್ ಸೂಜಿದು ಇದಿರುತ್ತೆ ನೋಡಿ, ಹೋಲ್ ನಾವು ಥ್ರೆಡ್ ಹಾಕ್ತೀವಲ್ಲ, ಅದು ಪಕ್ಕಕ್ಕೆ ಬರಬೇಕು. ಅಂದರೆ ತುಂಬ ಟಚ್ ಆಗಲೂಬಾರ್ದು, ಆ ರೀತಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ. ಅದ್ರ ಶಾರ್ಪಾಗಿದೆ ನೋಡಿ, ಒಂಥರ ಅದ್ರ ಪಕ್ಕಕ್ಕೆ ನೀಡಲ್ ಬರೋ ರೀತಿ ಇಟ್ಕೊಂಡು, ಅಂದರೆ ತುಂಬ ಟಚ್ ಆಗಬಾರ್ದು. ಟಚ್ ಆದರೆ ನಾವು ವರ್ಕ್ ಮಾಡ್ಬೇಕಾದ್ರೆ ನೀಡಲ್ ಕಟ್ ಆಗ್ತಾಗುತ್ತೆ. ತುಂಬ ದೂರನೂ ಇರಬಾರ್ದು. 1 ಪಾಯಿಂಟ್ ಡಿಸ್ಟೆನ್ಸಲ್ಲಿ ನೀಡಲ್ ಸೆಟ್ ಮಾಡಿ ಇಟ್ಕೊಂಡು ಸ್ಕ್ರೂ ಎಲ್ಲ ಟೈಟ್ ಮಾಡ್ಕೋಬೇಕು.
ಸ್ಕ್ರೂ ಎಲ್ಲ ಫುಲ್ ಬಿಚ್ಚಕ್ಕೆ ಹೋಗಬಾರ್ದು, ಒಂದು ಥ್ರೆಡ್ ಮಾತ್ರ ಲೂಸ್ ಮಾಡಿ ಇಟ್ಕೊಂಡಿರಬೇಕು, ಅದನ್ನ ಟೈಟ್ ಮಾಡ್ಕೋಬೇಕಷ್ಟೆ. ನೋಡಿ ಮತ್ತೊಮ್ಮೆ ಹೇಳ್ತೀನಿ, ಈಗ ಗೊತ್ತಾಗಿಲ್ಲ ಅಂದರೆ. ಈಗ ನೋಡಿ ನಂಬರ್ ರೈಟ್ಗೆ ನೋಡಿ ಎಲ್ಲ ಸರಿ ಮಾಡ್ಕೊಂಡ್ಮೇಲೆ ನೋಡಿ ಎಲ್ಲೂ ಟಚ್ ಆಗ್ತಾಯಿಲ್ಲ, ಈ ರೀತಿ ಬರುತ್ತೆ. ಈಗ ಮತ್ತೊಮ್ಮೆ ಹೇಳ್ಕೊಡ್ತೀನಿ ನೋಡಿ. ಈಗ ಸೂಜಿ ನಮ್ಮದು ನೀಡಲು ನೋಡಿ ಆ ಕಡೆ ರೈಟಿಗೆ ಬರ್ತಾಯಿದೆ, ರೈಟಿಗೆ ಬಂದು ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ರೈಟಿಗೆ ಬಂದು ನೀಡಲು ಮತ್ತು ಲೆಫ್ಟಿಗೆ ಬರಬೇಕು ನೋಡಿ. ಮತ್ತೊಮ್ಮೆ ಹೇಳ್ಕೊಡ್ತಾಯಿದ್ದೀನಿ. ರೈಟಿಗೆ ಡೌನ್ ಹೋಯಿತು, ರೈಟಿಗೆ ಡೌನ್ ಹೋಗಿ ಮತ್ತೆ ಮೇಲೆ ಬರುವಾಗ ಲೆಫ್ಟಿಗೆ ಬರುತ್ತೆ ನೋಡಿ. ಲೆಫ್ಟಿಗೆ ಬಂದು ಮತ್ತೆ ಫುಲ್ ಡೌನ್ ಹೋಗಿ ಲೆಫ್ಟ್ ನೀಡಲೇ ಕೆಳಗಡೆ ಹೋಗಿ ಮೇಲೆ ಬರುವಾಗ ಆ ಶಾರ್ಪ್ ಇದೆ ನೋಡಿ, ಅದು ನೀಡಲ್ ಹೋಗಿ ನೀಡಲ್ ಲೆಫ್ಟಿಗೆ ಹೋಗಿ ಮೇಲೆ ಬರುವಾಗ ಆಫಲ್ಲಿ ಬಂದು ಈ ಪಾಯಿಂಟ್ ಆ ಸೂಜಿ ನೀಡಲು ಹೋಲ್ ಇರುತ್ತೆ ನೋಡಿ, ನೀಡಲ್ ಹೋಲ್ ಮತ್ತು ಆ ಶಾರ್ಪು ಪಕ್ಕಕ್ಕೆ ಬರಬೇಕು. ಆ ರೀತಿ ನಾವು ಕೈಯಲ್ಲೇ ಸೆಟಲನ್ನು ತಿರುಗಿಸ್ಕೊತಾ ಇರಬೇಕು. ಆಚೆ ಕೆಲವೀಲ್ ತಿರುಗಿಸ್ಕೊಂಡು ಇನ್ನೊಂದು ಕೈಯಲ್ಲಿ ಸೆಟಲ್ ತಿರುಗಿಸ್ಕೊಂಡು ಸೆಟ್ ಮಾಡಿ ಇಟ್ಕೊಂಡು ಸ್ಕ್ರೂ ಟೈಟ್ ಮಾಡಿಕೊಂಡ್ರೆ ಸೆಟಲ್ ಪ್ರಾಬ್ಲಮ್ ಸರಿ ಹೋಯಿತು ಅಂತ. ನಾನು ಇದೇ ರೀತಿ ತುಂಬ ಸರಿ ನಾನು ತಗೊಂಡೋಗಿದ್ದೆ ಮೆಕ್ಯಾನಿಕ್ ಹತ್ರ. ಅಂದರೆ ನಾವು ವರ್ಕ್ ಮಾಡ್ತಾಯಿರ್ತೀವಿ ಪದೇ ಹಾಗೇ ಆಗ್ತಾಯಿರ್ತದೆ. ಸ್ಟಿಚ್ ಮಾಡಿ ತುಂಬ ಸಲ ಆಗುತ್ತೆ, ನನಗೆ ಹಾಗಾಗಿದೆ. ಪದೇ ತಗೊಂಡೋಗ್ಬೇಕು, ತುಂಬ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ನಾನೇ ಟ್ರೈ ಮಾಡಿ ನೋಡಿದ್ದು. ಎರಡನೇ ಸರಿ ನಾನು ಈ ಥರ ಮಾಡ್ಕೊತಿರೋದು, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಸೆಟ್ ಮಾಡ್ಕೊಂಡು ಆಗಿದ್ಮೇಲೆ ನೋಡಿ ಈ ರೀತಿ ವರ್ಕ್ ಬರ್ತಾಯಿದೆ ಚೆನ್ನಾಗಿಯೇ. ನನ್ನ ಚಾನಲ್ ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ಈ ಥರ ಮೆಷಿನ್ ಯಾರ್ಯಾರು ಯೂಸ್ ಮಾಡ್ತಿದ್ದಾರೆ ಅವ್ರಿಗೆ ಬಿಗಿನರ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಯಾರ್ಯಾರಿಗೆ ಅರ್ಥ ಆಗಿಲ್ಲ ಕಮೆಂಟ್ ಮಾಡಿ. ನೆಕ್ಸ್ಟ್ ಅರ್ಥ ಆಗಿಲ್ಲ ಇನ್ನೊಂದು ಸರಿ ಬೇಕು ಅನ್ನೋ ನೆಕ್ಸ್ಟ್ ನಾನು ವಿಡಿಯೋ ಮಾಡಿ ಕ್ಲಿಯರಾಗಿ ಹಾಕ್ತೀನಿ ನೋಡಿ. ಎಲ್ಲ ಸರಿ ಹೋಯಿತು. ಬಾಬಿನ್ ಥ್ರೆಡ್ ಕೂಡ ನೋಡಿ ನೀಟಾಗಿ ಬಂದಿದೆ, ಎಲ್ಲೂ ಏನು ಇದಾಗಿಲ್ಲ, ಪ್ರಾಬ್ಲಮ್ ಆಗಿಲ್ಲ ನೋಡಿ. ನೀಟಾಗಿ ಕ್ಲಿಯರಾಗಿ ಬಂದಿದೆ. ಬೈ ಫ್ರೆಂಡ್ಸ್.